ಎಲ್ರಿಗೂ ನಮಸ್ಕಾರ. ಫೈನಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಜಸ್ಟ್ ನೆನ್ಮೊನ್ನೆಯಷ್ಟೇ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಮೀಡಿಯಾದ ಮುಂದೆ ಟಾಕ್ ಮಾಡಬೇಕಾದ್ರೆ ನಾವು ರಿವ್ಯೂ ಪಿಟಿಷನ್ಗೆ ಹೋಗ್ತೀವಿ, ಅದಾದ ನಂತರದಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಈಗೇನಾಗಿದೆ, ಅಂತಿಮವಾಗಿ ಕೋರ್ಟು ವಿದ್ಯಾರ್ಥಿಗಳ ಪರವಾಗಿ ತನ್ನ ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಏನು ಕತೆ ಎಲ್ಲವನ್ನು ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು. ವಿ ಹ್ಯಾವ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗಲ್ಲಿ ಹಿಂದಿ ಕಾಂಟ್ರವರ್ಸಿ. ಇದು ನಿನ್ನೆ ಇವತ್ತಿನ ಕಾಂಟ್ರವರ್ಸಿ ಅಲ್ಲ. ಎಕ್ಸಾಮ್ ಟೈಮಲ್ಲಿ ಬೇಡದಿರತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸನ್ನು ಯಾವಾಗ ಜಾರಿ ಮಾಡಿದ್ರು ರಾಜ್ಯ ಸರ್ಕಾರದವರು, ಅಲ್ಲಿಂದ ಶುರುವಾದಂಥ ಇಶ್ಯೂ ಇವೆಲ್ಲವೂ ಕೂಡ. ಹಿಂದಿ ಭಾಷೆಗೆ ಗ್ರೇಡ್ ವಿಚಾರ, ಸರ್ಕಾರಕ್ಕೆ ಮತ್ತೆ ಹಿನ್ನಡೆ, ಮಹತ್ವದ ತೀರ್ಪು ನೀಡಿದಂಥ ಹೈಕೋರ್ಟ್. ಈಗೇನು ಮಾಡ್ತಾರೆ, ಈಗ ಯಾವ ಪಿಟಿಷನ್ ಆಗ್ತಾರೆ ಈಗ ಸ್ಟೇಟ್ ಗೌರ್ಮೆಂಟ್ ಅವರು ನೋಡೋಣ. ಈಗ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆ ವಿಷಯಗಳಿಗೆ ಗ್ರೇಡ್ ಬದಲಿಗೆ ಅಂಕಗಳನ್ನು ನೀಡುವಂತೆ ಹೈಕೋರ್ಟ್ ಸೂಚನೆ ನೀಡಿದರು. ಮರುಪರಿಶೀಲನಾ ಅರ್ಜಿ ಸಲ್ಲಿಸಿದ್ದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ರೀಕನ್ಸಿಡರೇಷನ್ ಅಪ್ಲಿಕೇಶನ್ ಅಂತಾರೆ ಅದನ್ನು, ಮರುಪರಿಶೀಲನೆ ಅರ್ಜಿ ಅಂತ ಅಂದ್ಬಿಟ್ಟು. ಇನ್ನೊಂದು ಸಲ ಅದನ್ನು ದಯಮಾಡಿ ರಿವೆರಿಫೈಡ್ ಮಾಡಿ ಅಥವಾ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಅಂತ ಕೇಳಿಕೊಂಡು ಅದನ್ನು ಕೋರ್ಟಿಗೆ ಮತ್ತೆ ಮೊರೆ ಹೋಗ್ಬೋದು ಇದಕ್ಕೆ ಸಂಬಂಧಪಟ್ಟಾಗಿ. ಈಗ ಫೈನಲಿ ಏನು ಮಾಡಿದೆ, ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ನೋಡೋಣ ಇದರ ಮುಂದುವರೆದಂಥ ಎಲ್ಲ ವಿವರಗಳು ಈ ಕೆಳಕಂಡಂತಿದೆ. ಈ ಸಂಬಂಧ ಹೈಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆದಿದ್ದು, ಹಿಂದಿ ಭಾಷೆಗೆ ಅಂಕ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ಆದೇಶವನ್ನು ಪ್ರಕಟ ಮಾಡಿದೆ. ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕವನ್ನೇ ನೀಡಬೇಕು. ಇವರೆಲ್ಲ ಏನು ತೀರ್ಮಾನ ಮಾಡಿದ್ರು, ನಾವು ಗ್ರೇಡ್ ಮಾಡಿಬಿಡ್ತೀವಿ ಅಂತ ಒಂದಷ್ಟು ಮಾರ್ಕ್ಸ್ ಕ್ರೈಟೀರಿಯಾವನ್ನು ಕೊಟ್ಬಿಟ್ಟು ಇವರು ಬಿಡುಗಡೆ ಮಾಡಿರ್ತಕ್ಕಂಥ ಸರ್ಕ್ಯುಲರ್ನಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಅಂಕವನ್ನು ತಗೊಂಡ್ರೆ ಇದಕ್ಕೆ A ಕೊಡಲಾಗುತ್ತೆ ಅಥವಾ B ಕೊಡಲಾಗುತ್ತೆ ಅಂತಕ್ಕಂಥ ಒಂದು ಮಾನದಂಡವನ್ನು ಮೆನ್ಷನ್ ಮಾಡಿದರು. ನಾವು ಗ್ರೇಡೇ ಕೊಡಬೇಕು ಅಂತ. ಫೈನಲಿ ವಿದ್ಯಾರ್ಥಿಗಳು ಯಾವಾಗ ಅಪೀಲ್ ಹೋದೋ ಅದಾದಮೇಲೆ ಫೈನಲಿ ಈಗ ವಿದ್ಯಾರ್ಥಿಗಳ ಪರವಾಗಿ ಹೈಕೋರ್ಟ್ ತನ್ನ ಆದೇಶವನ್ನು ಪ್ರಕಟ ಮಾಡಿದೆ. ಯಾವುದೇ ಗ್ರೇಡ್ ಬೇಡ, ಮಾರ್ಕ್ಸನ್ನೇ ಕೊಡಿ ಆ ವಿದ್ಯಾರ್ಥಿಗಳಿಗೆ ಅಂತ. ಈಗ ಹಿಂದಿ ಭಾಷೆ ಗ್ರೇಡ್ ಬದಲು ಅಂಕ ನೀಡಿ. ಹೈಕೋರ್ಟ್ ಆದೇಶ ಮರುಪರಿಶೀಲನೆ ಕೋರಿದಂಥ ಸರ್ಕಾರದ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ES ಇಂದ್ರೇಶ್ ಅವರಿದ್ದ ಹೈಕೋರ್ಟ್ ಪೀಠ ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕ ನೀಡುವಂತೆ ಆದೇಶವನ್ನು ಮಾಡಿದೆ. ಪ್ರೆಸೆಂಟ್ ಇಯರು ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ಆದರೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ PIL ಅರ್ಜಿ ವಜಾಗೊಂಡಿದೆ. ನೋಡಿ, ಇದಕ್ಕಷ್ಟೇ ಬೇಗ ಏನು ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟು ಅವರಿಗೆ ಬೇಕಾದಂಥ IGಗಳನ್ನು ಬೇಗ ನೇಮಕ ಮಾಡಿಬಿಟ್ಟು ವಾದ ಮಾಡಿದ್ದು ಬಿಟ್ಬಿಡ್ತಾರೆ. ಕೇಸ್ ಅದನ್ನು ಬೇಗ ಇಶ್ಯೂ ಕ್ಲಿಯರ್ ಮಾಡಿ ಅಂತ. ಅದೇ ರಿಕ್ರೂಟ್ಮೆಂಟ್ ಅಂತ ಮ್ಯಾಟ್ರ್ ಬಂದಾಗ ಯಾಕೆ ಈಗ ನೋಡಿ, ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಾಗಿ ಒಳ ಮೀಸಲಾತಿದ್ದು ಅವ್ರು 2-3 ಸಲ ಗೈರಾಗಿದ್ದಾರೆ ಲಾಯರು, ರಾಜ್ಯ ಸರ್ಕಾರದ ಲಾಯರ್ಗಳು. ಇದು ದೊಡ್ಡ ಸಮಸ್ಯೆ. ಯಾವುದಕ್ಕೆ ಬೇಕು ಅದಕ್ಕಾಗಲ್ಲ ನೋಡಿ. ಇದಕ್ಕೆ ಮಾತ್ರ ಇದು ರಾಜ್ಯಾದ್ಯಂತ ಚರ್ಚೆ ಆದರೆ ಇವರಿಗೆ ಮಧ್ಯೆ ಇದು ಗ್ರಾಸ ಆಗುತ್ತಲ್ಲ, ಇದು ಇವರಿಗೆ ತೊಂದರೆ ಆಗುತ್ತಲ್ಲ. ಹಾಗಾಗಿ ಇದನ್ನೆಲ್ಲ ಬೇಗ ಕ್ಲಿಯರ್ ಮಾಡಲಿಕ್ಕೆ ಇವರು ಪ್ರಯತ್ನ ಇದ್ದೇ ಇರ್ತದೆ. ಸರ್ಕಾರದ ಪರ AG ವಾದ ಏನಿತ್ತು ಅಂತ, ಸರ್ಕಾರದ ಪರವಾಗಿ ಈಗ AG ಅವರು ಏನು ಹೇಳಿದರು ಲೆಟ್ಸ್ ಸಿ ನೋಡೋಣ. ಈಗ ಹಿಂದಿ ಭಾಷೆಯಲ್ಲಿ 1,00,000ಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣಗೊಂಡಿದ್ದರು. ಫೇಲ್ ಆಗಿಬಿಟ್ರು ಅಂತ ಅಂದ್ಬಿಟ್ಟು ಹಿಂದಿ ಭಾಷೆ ತೆಗೆದುಬಿಡೋದ? ಎಷ್ಟೋ ವರ್ಷಗಳಿಂದ ಹಿಂದಿ ಬಂದುಬಿಟ್ಟಿದೆ. ಇದು ನಿನ್ನೆ ಇವತ್ತಿನ ಕಥೆಯಲ್ಲ ಇದು. ಅಂದರೆ ಅಪ್ ಟು ವಿದ್ಯಾರ್ಥಿಗಳು ಹೈಸ್ಕೂಲ್ ಮಾರ್ಕ್ಸ್ ಕಾರ್ಡ್ಸಲ್ಲಂತೂ ಆಲ್ಮೋಸ್ಟ್ ಹಿಂದಿ ಅಂತಕ್ಕಂಥದ್ದು ಇದ್ದಿರುತ್ತೆ. ಅಲ್ಲಿ ಅಂಕಗಳಿಗೆ ಪ್ರಕಟ ಆಗುವಂಥದ್ದು ಪರ್ಸೆಂಟೇಜ್ ಮೆನ್ಷನ್ ಆಗ್ತಾಯಿತ್ತು ಇಷ್ಟು ವರ್ಷಗಳ ಕಾಲ. ಅದಾದಮೇಲೆ ಗ್ರೇಡ್ ಎಲ್ಲ ಮುಂಚೆ ಇರಲಿಲ್ಲ, ಅದನ್ನು ಮಾರ್ಕ್ಸಲ್ಲೇ ಕೊಡ್ತಾ ಇದ್ದಿದ್ದು. ನೋಡಿ, ಇವರು ವಾದ ಮಾಡೋದೇ ಫಸ್ಟ್ ಆಫ್ ಆಲ್ ಸರಿಯಿಲ್ಲ. ಇದು ಹಿಂದಿ ಭಾಷೆಯಲ್ಲಿ 1,00,000ಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣಗೊಂಡಿದ್ದರು. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡಲಿಕ್ಕೆ ಕ್ರಮ ವಹಿಸಿ ಸೂಕ್ತ ತಿದ್ದುಪಡಿಯೊಂದಿಗೆ ನಿಯಮ ರಚನೆ ಮಾಡಲಿಕ್ಕೆ ಸರ್ಕಾರ ಕರಡನ್ನು ರೂಪಿಸುತ್ತೆ. ಅಂಕದ ಬದಲು ಗ್ರೇಡ್ ನೀಡಲಾಗ್ತಾ ಇದೆ ಎಂದು AGಲು ವಾದ ಮಂಡಿಸಿದ್ರು. ನೋಡಿ, ಹೈಕೋರ್ಟ್ ಪೀಠ ಈ ವಾದಕ್ಕೆ ಸರಿಯಾದ ರೀತಿ ತರಾಟೆಯನ್ನು ತಗೊಂಡಿದೆ. ಯಾವ ರೀತಿ ತರಾಟೆ ತಗೊಂಡಿರುವಂಥದ್ದಿಲ್ಲಿ ನೋಡಿ, ಅದನ್ನು ಹೇಳಿಬಿಡ್ತೀನಿ ನಿಮಗೆ. ನ್ಯಾಯಮೂರ್ತಿ ES ಇಂದ್ರೇಶ್ ಅವರಿದ್ದಂಥ ಹೈಕೋರ್ಟ್ ಪೀಠ ಕೆಲ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಮುಖಾಂತರವಾಗಿ ತರಾಟೆ ತೆಗೆದುಕೊಂಡಿದೆ. ಏನು ಕ್ವಶನ್ಸ್ ಆಗಿದ್ರೆ, SSLC ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗಲೇ ಇದನ್ನು ಸ್ಪಷ್ಟಪಡಿಸಬೇಕಿತ್ತು. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಆಮೇಲೆ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೂ ಅಷ್ಟೇ. ಈಗ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಾಗಿ ಇಶ್ಯೂ ಆಗಿ 2 ವರ್ಷ ಆಯ್ತಪ್ಪ ಎಲ್ಲ ಪ್ರಕ್ರಿಯೆಗಳು ಕ್ಲೋಸ್ ಮಾಡಲಿಕ್ಕೆ. GP ಅಷ್ಟೇ ಇರೋದು, ಇನ್ನೂ 100ಕ್ಕೆ 100% ಕ್ಲಿಯರ್ ಆಗಿಲ್ಲ ಅದು. ಅಲ್ಲಲ್ಲಿ ಒಂದಷ್ಟು ಆ ವ್ಯಾಜ್ಯಗಳು ಇನ್ನೂ ಹಾಗೆ ಇದೆ. ನೋಡಿ, ಕರೆಕ್ಟಾಗಿ ಹೇಳಿದ್ರೆ ಕೋರ್ಟು, ನೀವೇನೇ ತೀರ್ಮಾನ ಮಾಡಬೇಕು ಅಂದರೆ ಯಾವುದೇ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ನೀವು ನೋಟಿಫಿಕೇಷನ್ ಮೆನ್ಷನ್ ಮಾಡಬೇಕು. ಕರೆಕ್ಟಾಗಿ ಹೇಳಿದ್ರೆ ಅವರು. ಅಧಿಸೂಚನೆಯಲ್ಲಿಲ್ಲದ ಗ್ರೇಡ್ ಪದ್ಧತಿಯನ್ನು ಈಗ ಅನುಷ್ಠಾನಗೊಳಿಸುತ್ತಿದ್ದೀರಿ. PUCಯಲ್ಲಿ ಈಗ 83% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ನೀವು ಎಲ್ಲರನ್ನ ಪಾಸ್ ಮಾಡಬೇಕೆಂದಿದ್ದರೆ ಪರೀಕ್ಷೆಯನ್ನು ರದ್ದು ಮಾಡಿ ಎಂದು ಕೋರ್ಟ್ ಗರಂ ಆಗಿದೆ. ಕರೆಕ್ಟಾಗಿ ಹೇಳಿದರೆ ಅವರು ಪೀಠ. ಈ ಎಕ್ಸಾಮ್ಸ್ಗೆ ವ್ಯಾಲ್ಯೂನೇ ಹೋಗ್ಬಿಡ್ತಾ ಇದೆ. ಯಾವ ಒಂದು ಪರೀಕ್ಷೆಗಳಿಗೆ ಮಹತ್ವ ಇತ್ತು ಆ ಮಹತ್ವವನ್ನೇ ಹಾಳು ಮಾಡಿ ಬಿಸಾಕ್ತಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು, ಅದರಲ್ಲೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು. ಇಲ್ಲದೇ ಇರತಕ್ಕಂಥ ರೂಲ್ಸನ್ನು ಇಲ್ಲಿ ತೆಗೆದುಕೊಂಡ್ಬಿಟ್ಟು ಏನು ಅರ್ಥ ಇದು? ಎಲ್ಲರೂ ಪಾಸ್ ಆಗಬೇಕು, ಯಾರೂ ಫೇಲ್ ಆಗಬಾರ್ದು ಅಂತಂದರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಇಂಟೆಲಿಜೆಂಟ್ ಕ್ವಶನ್ಸ್ ಒಂದೇ ಥರ ಇರ್ತಿದ್ದ? ತುಂಬ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳಿದ್ದಾರೆ, ಕಷ್ಟಪಟ್ಟು ಓದ್ತಕ್ಕಂಥ ಮಕ್ಕಳಿದ್ದಾರೆ.
ಈ ಓದದೇ ಇರೋ ಮಕ್ಕಳು ಓದಲಿಕ್ಕೆ ಏನು ಕಷ್ಟ ಅವ್ರಿಗೆ? ಈಗ ಎಲ್ಲ ಥರದ ಒಂದು ಪಾಸಿಂಗ್ ಪ್ಯಾಸೇಜಸ್ ಆಗಿರ್ಬೋದು, ಎಲ್ಲವೂ ಸಿಗ್ಬಿಡುತ್ತೆ. ಇದು ಮುಂಚೆ ಎಲ್ಲ SSLC ಎಕ್ಸಾಮ್ ಅಂದರೆ ಕಬ್ಬಿಣದ ಕಡಲೆ ಆಗಿತ್ತು, ಪಾಸ್ ಮಾಡೋದೇ ದೊಡ್ಡ ಸಾಹಸ ಆಗ್ತಿತ್ತು. ಇವಾಗಂತೂ ಭಾಳ ಡೆಡ್ ಈಸಿ ಮಾಡಿಬಿಟ್ಟಿದ್ದಾರೆ. MCQ ಕ್ವಶನ್ಸ್ ಆಗಿರ್ಬೋದು, ಆಮೇಲೆ ಉತ್ತೀರ್ಣ ಆಗಲಿಕ್ಕೆ ಅಂಕಗಳನ್ನು ಕಡಿಮೆ ಮಾಡೋದಾಗಿರ್ಬೋದು. ಇನ್ನೂ ಏನು ಮಾಡಬೇಕೀಗ? ಇದು ಎಲ್ಲ ಮಾಡಿದ ನಂತರದಲ್ಲೂ ಯಾರೂ ಫೇಲ್ ಆಗ್ಬಿಡೋದು, ಎಲ್ಲ ಪಾಸ್ ಆಗ್ಬಿಡಿ ಅಂತಂದರೆ ಇಲ್ಲಿ ಸ್ಕಿಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂದರೆ ಅವರ ಬದುಕನ್ನೇ ಹಾಳು ಮಾಡ್ತಕ್ಕಂಥ ಕೆಲಸ ಇದು. ಇವೆಲ್ಲ ನೋಡ್ತಾ ಇದ್ದರೆ ನಿಯಮ ರೂಪಿಸಿದ ಬಳಿಕ ಸರ್ಕಾರ ಸೂಕ್ತವೆನಿಸಿದ ಕ್ರಮ ಕೈಗೊಳ್ಳಬಹುದು. ನಿಯಮ ರೂಪಿಸುವ ಮುಂಚಿನ ಪರೀಕ್ಷೆಯ ಅಂಕಪದ್ಧತಿ ಬದಲಾವಣೆ ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಂತಕ್ಕಂಥದ್ದು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 2025-26ನೇ ಸಾಲಿಗೆ ಹಿಂದಿ ಭಾಷೆಗೆ ಅಂಕ ನೀಡಲು ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಇನ್ನೇನು ಮಾಡಲಿಕ್ಕಾಗಲ್ಲ ನನಗೆ ಗೊತ್ತಿರಂಗೆ ಇವರು. ನೆಕ್ಸ್ಟು, ಸರ್ಕಾರ ಏನು ತಪ್ಪು ಮಾಡ್ತೋ ಹಾಗಾದರೆ ಅದನ್ನು ಕೂಡ ಭಾಳ ಕ್ಲಿಯರ್ ಕಟ್ ಹೇಳಿದ್ದಾರೆ ಇಲ್ಲಿ. ಅಂಕ ಪರಿಗಣನೆ ಮಾಡಲು ಏಕಸದಸ್ಯ ಪೀಠ ಆದೇಶವನ್ನು ನೀಡಿದೆ. ಇತ್ತ ಒಟ್ಟಾರೆ ಫಲಿತಾಂಶದ ಮೇಲೆ ಪರಿಣಾಮ ಬೀಳ್ತಕ್ಕಂಥ ಆತಂಕದಲ್ಲಿ ವಿದ್ಯಾರ್ಥಿಗಳಿದ್ದು ಸರ್ಕಾರದ ನಿರ್ಧಾರ ಅಂಕ ಕಡಿಮೆಗೊಳಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನೆಕ್ಸ್ಟು, ಇನ್ನೇನು ಮಾಡಲಿಕ್ಕಾಗತ್ತೆ ಅವರು? ಈಗ ಕೋರ್ಟ್ ಹಂಗೆ ಹೇಳಿದ ಮೇಲೆ ಇನ್ನೂ ಅಂಕಗಳನ್ನು ಕಡಿಮೆ ಮಾಡಿಬಿಟ್ಟು ಅವ್ರು ಹೆಂಗಾರು ಮಾಡಿ ಪಾಸ್ ಮಾಡಬೇಕು ಅಂತಕ್ಕಂಥ ಇವರು ಚಿಂತನೆ ಇದ್ದರೆ ಖಂಡಿತವಾಗಲೂ ಸರಿಯಾದಂಥ ನಿರ್ಧಾರ ಅಲ್ಲ ಅದು. ಎಕ್ಸಾಮ್ಸು ಈಗಾಗಲೇ ತನ್ನ ಮಹತ್ವವನ್ನು ಕಳ್ಕೊಬಿಟ್ಟಿದೆ. ಇನ್ನೂ ಹಾಳು ಮಾಡಲಿಕ್ಕೆ ಇವ್ರ ಚಿಂತನೆಗಳು ನಡಿಬೋದು ಅನಿಸುತ್ತೆ ಫ್ಯೂಚರಲ್ಲಿ. ಸೊ ಇಲಾಖೆ ಇಡುವುದೆಲ್ಲಿ ಅಂತಿದೆ ಇಲ್ಲಿ. ಏನೇ ಬದಲಾವಣೆ ತಂದರೂ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ತರಬೇಕು ಅಥವಾ ಎಕ್ಸಾಮ್ಗೂ ಮುಂಚೆ ಇವೆಲ್ಲ ಮಾಡಬೇಕು, ಎಕ್ಸಾಮ್ ಟೈಮಲ್ಲಿ ಮಾಡಬಾರ್ದು. ಬದಲಾವಣೆ ಬಗ್ಗೆ ಈಗಾಗಲೇ ಪೋಷಕರು ವಿದ್ಯಾರ್ಥಿಗಳು ಸಂಬಂಧಪಟ್ಟವರಿಗೆ ಮಾಹಿತಿ ಕೊಡಬೇಕು. ಶೈಕ್ಷಣಿಕ ವರ್ಷದ ಕೊನೆಯ ಹಂತದಲ್ಲಿ ಗ್ರೇಡಿಂಗ್ ನಿರ್ಧಾರ ತೆಗೆದುಕೊಂಡ ಇಲಾಖೆ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ತೃತೀಯ ಭಾಷೆಗೆ ಗ್ರೇಡಿಂಗ್ ಎಂದಿದ್ದು ಇಲಾಖೆ ಮಾಡಿದಂತೆ ಮಿಸ್ಟೇಕ್ಸು, ಅದೇ ದೊಡ್ಡ ಮಿಸ್ಟೇಕ್ ಇಲ್ಲಿ. ಮತ್ತೆ ನೆಕ್ಸ್ಟು ನೋಡಿ, ಆವಾಗಲೇ ಹೇಳಿದೆ ನಾನು, ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ತೃತೀಯ ಭಾಷೆಗೆ ಗ್ರೇಡಿಂಗ್ ಎಂದಿದ್ದ ಇಲಾಖೆ ಮಾಡಿದಂಥ ಮಿಸ್ಟೇಕು 2026ನೇ ಸಾಲಿನ ಪರೀಕ್ಷೆ ಮುಗಿದ ಮೇಲೆ ಪರೀಕ್ಷೆಯ ಬಗ್ಗೆ ಎಕ್ಸಾಮ್ ಆದಮೇಲೆ ನೋಡಿದ್ದು, ಎಕ್ಸಾಮ್ ಆದಮೇಲೆ ಪರೀಕ್ಷೆಯ ಬಗ್ಗೆ ಒಂದು ಡ್ರಾಫ್ಟ್ ಕಾಪಿಯನ್ನು ಬಿಡುಗಡೆ ಮಾಡೋದು, ಇದು ಮೂರ್ಖತನ ಅಂದೇನೆ ಇನ್ನೇನು ಅಂತ ನಾವು ಹೇಳಲಿಕ್ಕಾಗುತ್ತೆ ನಿಮಗೆ ಅಂತ ಅವರು ಕರೆಕ್ಟಾಗಿ ಕ್ವಶನ್ ಮಾಡಿಬಿಟ್ಟಿದ್ದಾರೆ ಹೈಕೋರ್ಟಲ್ಲಿ. ಸೊ ಶಿಕ್ಷಣ ಇಲಾಖೆ ಮತ್ತು ಅಧಿಕಾರಿಗಳ ಎಡವಟ್ಟಿಗೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗ್ತಾಯಿದೆ. ಖಂಡಿತವಾಗಲೂ ಮೊದಲೇ ಪಾಪ ಅವರು ಪ್ರಿಪ್ರೇಷನ್ ಮಾಡಿಕೊಂಡು ಏನೋ ಸ್ಕೋರ್ ಅಪ್ ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅವರು ಪ್ರಿಪೇರ್ ಆಗಿ ಎಕ್ಸಾಮ್ ಫೇಸ್ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಅಂಥ ಟೈಮಲ್ಲಿ ಎಕ್ಸಾಮ್ ನಡಿಬೇಕಾದ್ರೆ ಈ ಥರ ಏನೋ ಮಾಡಿದಾಗ ಏನಾಗುತ್ತೆ, ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಂತೂ ಗ್ಯಾರಂಟಿ ಇದೆಯಲ್ಲ, ಮಾಡಬಾರ್ದು. ಸೊ ಅಟ್ಲೀಸ್ಟು ಈ ಥರದ ಕೆಲವೊಂದು ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ಸ್ಟೇಟ್ ಗೌರ್ಮೆಂಟ್ ಇಮಿಡಿಯೇಟ್ ಬಿಡಬೇಕು. ಇನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಕಂಡಕ್ಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಥರದ ಅವೈಜ್ಞಾನಿಕವಾದಂಥ ಸರ್ಕ್ಯುಲರ್ ಬಿಡುಗಡೆ ಆಗೋದು, ಸುಮ್ಮನೆ ಕ್ಯಾಬಿನೆಟ್ ಮಾಡೋದು, ಮನಸ್ಪಂದ ಡಿಸ್ಕಷನ್ ತಗೊಳ್ಳೋದು, ಇವೆಲ್ಲವೂ ಫೈನಲಿ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸೊ ರಾಜ್ಯ ಸರ್ಕಾರಕ್ಕೆ ಏನು ಹಿನ್ನಡೆ ಆಯಿತು, ಸರಿಯಾದ ರೀತಿ ತೀರ್ಪನ್ನು ಪ್ರಕಟ ಮಾಡಿದೆ, ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಈಗ ಹೇಳಿದೆ ನಾನು. ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.